ಮೂಡುಬಿದಿರೆ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯಾಧಿಕಾರಿಗಳು ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗುತ್ತಿದೆ. ಆದ್ದರಿಂದ ಇಲ್ಲಿಗೆ ಪೂರ್ಣ ಪ್ರಮಾಣದ ವೈದ್ಯಾಧಿಕಾರಿಯನ್ನು ಒದಗಿಸುವಂತೆ ಹೊಸಬೆಟ್ಟು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಂಚಾಯತ್ ಅಧ್ಯಕ್ಷೆ ಸೌಮ್ಯ ಸದಾಶಿವ ಪೂಜಾರಿ ಅಧ್ಯಕ್ಷತೆಯಲ್ಲಿ ಹೊಸಬೆಟ್ಟು ಹೋಲಿ ಕ್ರಾಸ್ ಚರ್ಚ್ ಸಭಾಂಗಣದಲ್ಲಿ ನಡೆದ ಹೊಸಬೆಟ್ಟು ಗ್ರಾಮ ಪಂಚಾಯತ್ನ ಪ್ರಥಮ ಸುತ್ತಿನ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರೋರ್ವರು ಮಾತನಾಡಿ, ತಮ್ಮ ಸಂಬಂಧಿಕರೋರ್ವರು ತೀರಿಕೊಂಡ ಸಂದರ್ಭದಲ್ಲಿ ಕುಪ್ಪೆಪದವು ಮತ್ತು ಮೂಡುಬಿದ್ರೆಯಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ಪೋಸ್ಟ್ಮಾರ್ಟಂ ಮಾಡಲು ವಿಳಂಬವಾಗಿರುವುದರ ಬಗ್ಗೆ ಪ್ರಭಾರ ವೈದ್ಯಾಧಿಕಾರಿ ಡಾ ಅಕ್ಷತಾ ನಾಯ್ಕ್ ಅವರ ಗಮನಕ್ಕೆ ತಂದರು. ಕುಪ್ಪೆಪದವಿನಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದ್ದುದರಿಂದ ಸಮಸ್ಯೆಯಾಗಿದೆ. ವೈದ್ಯಾಧಿಕಾರಿಗಳು ಬೇಕೆಂದು ನಾವು ಈಗಾಗಲೇ ಪ್ರಕಟಣೆಯನ್ನ ಹೊರಡಿಸಿದ್ದೇವೆ. ಆದರೆ ಯಾರೂ ಬರದೇ ಇದ್ದುದರಿಂದ ಸಮಸ್ಯೆಗಳು ಉದ್ಭವಿಸಿದೆ ಎಂದಾಗ ಗ್ರಾಮಸ್ಥರು ವೈದ್ಯಾಧಿಕಾರಿಗಳು ಬೇಕೇ ಬೇಕು ಎಂದಾಗ ಗ್ರಾಮಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಹೊಸಬೆಟ್ಟು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯವರು ಮಾತನಾಡಿ, ಶಾಲೆಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಕಷ್ಟವಾಗುತ್ತಿದೆ. ಶಾಲೆಯ ಅಡಿಗೆ ಕೋಣೆಯು ಸೋರುತ್ತಿದ್ದು, ಇದನ್ನು ಪಂಚಾಯತ್ ವತಿಯಿಂದ ಸರಿ ಮಾಡಿಕೊಡುವಂತೆ ಮನವಿಯನ್ನ ಮಾಡಿದ್ರು. ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಇದ್ದಾರೆ. ಹೆತ್ತವರು ತಮ್ಮ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸುವಂತೆ ಅವರು ಕೇಳಿಕೊಂಡರು. ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದಿರುವುದರಿಂದ ಕಸದ ರಾಶಿ ರಸ್ತೆಗಳ ಬದಿಗಳಲ್ಲಿ ಬೀಳುತ್ತಿದ್ದು ವಾಸನೆ ಬೀರುತ್ತಿದೆ ಎಂದು ಗ್ರಾಮಸ್ಥರು ಸಭೆಯ ಗಮನವನ್ನ ಸೆಳೆದರು. ಯಾರು ಕೇಳುವವರಿಲ್ಲ, ಪರಿಸ್ಥಿತಿ ಹಾಗಾಗಿದೆ. ದಯವಿಟ್ಟು ತಾವು ಕೆಲಸ ಮಾಡ್ತೀರಿ, ನಿಮ್ಮ ಇದರಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕೆಲಸ ಮಾಡ್ತೀರಿ. ಆದರೆ ಇಲ್ಲಿ ಬರುವ ರಾತ್ರಿ ಹೊತ್ತು ಬಂದ ಜನರಿಗೆ ಸಮಸ್ಯೆ ಕೇಳುವವರು ಯಾರು? ಅದನ್ನು ತಾವು ದಯವಿಟ್ಟು ಸ್ವಲ್ಪ ಇದು ಮೇಲಧಿಕಾರಿಗೆ ತಿಳಿಸ್ಬೇಕು. ಯಾಕಂತ ಹೇಳಿ ಭಾರಿ ಕಷ್ಟ ಆಗ್ತದೆ ಜನರಿಗೆ. ಇಲ್ಲಿ ಬೇಕು, ಪ್ರಾಬ್ಲಮ್ ಆಗ್ತದೆ. ಕಷ್ಟ ಜನರಿಗೆ ಎಷ್ಟು ಕಷ್ಟ ಅಂದರೆ ಇಷ್ಟು ಒಳ್ಳೆ ಆಸ್ಪತ್ರೆ ಮಾಡಿಕೊಂಡು ಇದ್ದ ಡಾಕ್ಟರ್ ಇಲ್ಲಿಂದ ಕಳಿಸಿದ ಮೇಲೆ ಪರ್ಮನೆಂಟ್ ಡಾಕ್ಟರ್ ಆಗುವಂಥ ಪರಿಸ್ಥಿತಿ ಆಗಲಿಲ್ಲ. ದಯವಿಟ್ಟು ಅದಕ್ಕೆ ನೀವು ಗಮನ ಕೊಡಿ. ಯಾಕಂತೇಳಿ ಆರೋಗ್ಯ ಇಲಾಖೆ ಭಾಳ ಮುಖ್ಯ ಇಲಾಖೆ ನಮಗೆ. ನಮ್ಮ ಜನರಿಗೆ ಸರ್ಕಾರ ಆಸ್ಪತ್ರೆ ಇರುವುದಕ್ಕೆ ಜನರಿಗೆ ಏನಾದರೂ ಸಹಾಯ ಬೇಕಂತ. ಅದೇ ಅಲ್ಲಿ ನಮ್ಗೆ ಸಹಾಯ ಸಿಗದಿದ್ದರೆ ಅಸಹಾಯಕರಾಗ್ತಾರೆ ಜನರು. ಅದಕ್ಕೆ ದಯವಿಟ್ಟು ತಾವು ಗಮನ ಹರಿಸಬೇಕಂತ ನಮ್ಮ ವಿನಂತಿ. ಕೊಟ್ಟೆ ಅದರ ಮೇಲೂ ಕೊಟ್ಟೆ ವೈರ್ ಚೇಂಜ್ ಅಂತ ಹೇಳಿ ಅವರು ಅಲ್ಲಿಂದ ಮೇನ್ ರೋಡಲ್ಲಿ ಮಾತ್ರ ಚೇಂಜ್ ಮಾಡಿದ್ದಾರೆ. ಕೇಳುವಾಗ ಹೊಸಪೇಟೆಸಿದ್ದು ಲೈನ್ ಚೇಂಜ್ ಅಂತ ಹೇಳಿದ್ರು, ಮತ್ತೆ ನೋಡುವಾಗ ಒಳಗಿದ್ದು ಲೈನ್ ಚೇಂಜ್ ಮಾಡಲಿಲ್ಲ. ಅದಕ್ಕೆ ಪೀರಿಯಡ್ ಆಫ್ ಟೈಮ್ ಉಂಟು, ಒಂದು ವಯರಿಗೆ ಇಷ್ಟೇ ಪೀರಿಯಡ್ ಆಫ್ ಟೈಮ್ ಉಂಟು. ಒಳಗೆ ಕುಂಬಾಗಿ ಹೋಗಿದೆ ವಯರ್. ಅವರೇ ಹೇಳ್ತಾರೆ ಲಾಸ್ಟಿಗೆ ನಾವೇ ಲೈನ್ ಕ್ಲೀನ್ ಮಾಡಬೇಕು, ನಾವೇ ವಯರನ್ನು ಜೋಡಿಸಬೇಕು, ಬಂದರೆ ಆ ತೋಟದಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಮೊನ್ನೆ ಆದ ಇನ್ಸಿಡೆಂಟ್, ಕಾಲಿನ ಒಂದು ಕಂಬಕ್ಕೆ ಹೋಗಿ ಕಟ್ಟುವಂತೂ ಬಾಕಿದೆಲ್ಲ ನಾವೇ ಮಾಡಿದ್ದು. ಖಾಲಿ ಅವರು ಬಂದು ನಿಂತರು, ವೈರ್ ತಂದು ಕೊಟ್ಟದ್ದು ನಾವೇ, ಈ ಸೈಡಿಂದ ಕೂಡ ಇಳಿದು ಕೊಟ್ಟದ್ದು ನಾವೇ, ಮಧ್ಯದಲ್ಲಿ ಅವರು ಜೋಡಿಸಿದ್ರು, ಮೇಲೆ ಹೋಗಿ ಹಗ್ಗ ಕೂಡ ಇಳಿದು ಕೂಡ ವೈರ್ ಟೈಟ್ ಮಾಡಿಸಿದ್ದು ನಾವೇ. ಅಂಥ ಪರಿಸ್ಥಿತಿ ಆಗಿದೆ ನಮ್ಮ ವಾರ್ಡಲ್ಲಿ. ಎಷ್ಟು ವರ್ಷದ ನಂತರ ಅದರಲ್ಲಿ ನೀರನ್ನು ಸರಬರಾಜು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಆ ಪೈಪ್ನೊಳಗೆ ಹಾವು ಇಲಿಗಳು ಏನಾದರೂ ಬಂದು ಹೋದರೆ ಸತ್ತರೆ ಅದೇ ನೀರನ್ನು ನಮ್ಮ ವಾರ್ಡ್ ಜನರು ಕುಡಿಬೇಕು. ಅಂತೂ 3 ವರ್ಷ ಆಯಿತು, ಇಷ್ಟವರೆಗೆ ಅದರ ನೀರು ಸರಬರಾಜು ಆಗಲಿಲ್ಲ. ಅದು ಕೂಡ 2ನೇ ವಾರ್ಡ್ ತನಕ ಬಂದು ನಿಲ್ಲಿಸ್ತಾರೆ ಕಾಮಗಾರಿಯನ್ನು. ಜಲ್ ಜೀವನ್ ಯೋಜನೆ ಎಲ್ಲ ಗ್ರಾಮಗಳಿಗೆ ಬರ್ತದ ಅಲ್ಲ ಸಿಲೆಕ್ಟೆಡ್ ಆಯ್ಕೆಯಾದಂಥ ಗ್ರಾಮಗಳಿಗೆ ಮಾತ್ರ ಅಂತ ಒಂದು ಪ್ರಶ್ನೆ. ಇದು ನಮ್ಮ ಹೊಸಬೆಟ್ಟು ಪಂಚಾಯತಿಗೆ 10 ವರ್ಷದಿಂದ ನಾವು ಹೇಳ್ತಾ ಇದ್ದೇವೆ ತ್ಯಾಜ್ಯ ವಿಲೇವಾರಿ ಏನು ಬೇಡ. ಈಗ ಇಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಇಲಾಖೆ ಉಂಟಲ್ಲ, ಅವರು ಬಂದು ಸ್ವಲ್ಪ ಸರ್ವೆ ಮಾಡಲಿ. ಕೊಂಡೆ ಪದವಿನಲ್ಲಿ ಅಲ್ಲಿ ರಿಕ್ಷಾ ಪಾರ್ಕ್ ಹಾಕಿದ್ರ ಅಲ್ಲಿ ಜನರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲ ವಾಸನೆ, ಮೀನಿದ್ದು, ಕೋಳಿದ್ದು, ಮತ್ತೆ ತ್ಯಾಜ್ಯ ಎಲ್ಲ ಉಂಟಲ್ಲ ರಸ್ತೆಯಲ್ಲಿ, ಅಲ್ಲಿ ಹೋಗ್ಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ನಿವೇಶನ ಮಂಜೂರಾಗಿ ಕಾಮಗಾರಿ ಹಂತದಲ್ಲಿ ಅರಣ್ಯ ಇಲಾಖೆಯ ತಡೆ ಬಂದಿದ್ದರಿಂದ ಚರ್ಚೆ, ಜಂಟಿ ಸಮೀಕ್ಷೆಗೆ 1 ವರ್ಷದಿಂದ ಕಾಯುವ ಪರಿಸ್ಥಿತಿ ಬಂದಿದೆ ಎಂದು ಪ್ರಭಾರ ಪಿಡಿಒ ಶೇಖರ್ ಅವರು ಗ್ರಾಮಸ್ಥರಿಗೆ ತಿಳಿಸಿದರು. ಪಂಚಾಯತ್ ವ್ಯಾಪ್ತಿಯ ಹಲವು ಕಡೆಗಳಲ್ಲಿರುವ ಟಿಸಿಯ ತಂತಿಯು ತುಂಬಾ ಹಳೆಯದಾಗಿದ್ದು, ಅದನ್ನು ತೆಗೆದು ಹೊಸ ತಂತಿಯನ್ನು ಅಳವಡಿಸುವಂತೆ ಟೆಲಿಸ್ ನಗರ ರಸ್ತೆ ಬಳಿ ಇರುವ ಟಿಸಿ ಅಪಾಯಕಾರಿಯಾಗಿದ್ದು, ಅದನ್ನು ಸ್ಥಳಾಂತರಗೊಳಿಸುವ ಬಗ್ಗೆಯೂ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಓದಿರ್ಬೋದು, ಮಂಕಿ ಪಾರ್ಕ್ ಮಾಡುವಂಥ ಒಂದು ನಿರ್ಧಾರ ಸರ್ಕಾರದ ಮಟ್ಟದಲ್ಲಿದೆ. ಅದು ಯೋಜನೆ ಸಕ್ಸಸ್ ಆದರೆ ಈ ಸಮಸ್ಯೆ
ಪರಿಹಾರ ಸಿಗ್ತದೆ ಮತ್ತು ಮಂಗಗಳಿಗೆ ಈ ಸಂತಾನ ಹರಣ ಚಿಕಿತ್ಸೆ ಮಾಡುವಂಥದ್ದು ಒಂದು ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಿರೋದು. ಇದು ಎಲ್ಲ ಭಾಗದಲ್ಲಿರುವ ಕೃಷಿಕರಿಗೆ ಇರುವಂಥ ಸಮಸ್ಯೆ. ಸರ್ ಹೇಳಿದರು, ಹೆಚ್ಚು ಹೆಚ್ಚು ಹಣ್ಣು ಹಂಪಲಿನ ಗಿಡಗಳು ನಟ್ಟಿದ್ರೆ ಕಾಡಿನಲ್ಲಿ ನೆಡಬೇಕು ಅಂತೇಳಿ. ನಮ್ಮದು ಎಲ್ಲ ಪ್ಲಾಂಟೇಶನ್ ಈಗ ನಮ್ಮ ನರ್ಸರಿಯಲ್ಲಿ ಮಳೆಗಾಲದಲ್ಲಿ ಮಾಡುವಂಥ ಪ್ಲಾಂಟೇಶನ್ಗಳೆಲ್ಲವೂ ಹಣ್ಣು ಹಂಪಲು ಹೆಚ್ಚೆಚ್ಚು ಗಿಡಗಳನ್ನು ನಾವು ಕಾಡಲ್ಲಿ ನಡ್ತಾ ಇದ್ದೇವೆ ಪ್ರತಿ ಮಳೆಗಾಲದಲ್ಲಿ. ಹಾಗೆ ಇದು ಮಂಗಗಳ ಸಮಸ್ಯೆ ಸಾಲ್ವ್ ಆಗಬೇಕಾದ್ರೆ ಸರ್ಕಾರ ಲೆವೆಲಲ್ಲೇ ನಿರ್ಧಾರ ಆಗಬೇಕಾಗ್ತದೆ. ನಾವು ಘನತ್ಯಾಜ್ಯ ಕಟ್ಟಡ ನಿರ್ವಹಣೆ ಮಾಡಲು ಹೋದಾಗ ದಾರಿ ಇಲ್ಲ. ದಾರಿ ಮಾಡುವಾಗ ಸಮಯದಲ್ಲಿ ತಮ್ಮ ಇಲಾಖೆಯಿಂದ ಅದಕ್ಕೆ ಅರಣ್ಯ ಇಲಾಖೆಯಿಂದ ತಡೆಯೊಡ್ಡಿದೆ. ಆದ ಕಾರಣದಿಂದ ಈ ಸಮಸ್ಯೆ ನಮಗೆ ಬಂದಿದೆ. ಘನತ್ಯಾಜ್ಯ ವಿಲೇವಾರಿಗೆ ಸಹಕಾರಿ ಆಗ್ತಿಲ್ಲ. ಈಗ ನಾನು ಜಂಟಿ ಸರ್ವೆಗೆ ಬರೆದು 9 ತಿಂಗಳಾದರೂ ಕೂಡ ಈ ಜಂಟಿ ಸರ್ವೆ ಆಗಲಿಲ್ಲ. ಈಗ ಮತ್ತೆ ನಾವು ಆ ಜಂಟಿ ಸರ್ವೆಗೆ ಒತ್ತಾಯ ಮಾಡ್ತೇವೆ. ಆ ಸಮಯದಲ್ಲಿ ತಾವು ನಮ್ಮೊಂದಿಗೆ ಸ್ಪಂದಿಸಬೇಕಂತೇಳಿ ವಿನಂತಿ ಮಾಡ್ತೇವೆ. ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರು ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿದ್ರು. ವಿವಿಧ ಇಲಾಖಾಧಿಕಾರಿಗಳು ಇಲಾಖೆಯ ಮಾಹಿತಿಯನ್ನ ನೀಡಿದ್ರು. ಉಪಾಧ್ಯಕ್ಷೆ ಬೇಬಿ ಮತ್ತು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ಸಿಬ್ಬಂದಿ ಸಂಜೀವ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರವನ್ನ ಮಂಡಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.